ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು 2016ನೇ ಇಸ್ವಿಯಲ್ಲಿ ಮುಖ್ಯಮಂತ್ರಿಗಳಾಗಿದ್ದಾಗ ಆ ಟೆರಾಫಾರ್ಮ್ ಮುಚ್ಚಿದ್ದು ಸರ್. ಅತಿ ಹೆಚ್ಚು ಪ್ರತಿಭಟನೆಗಳು ನಡೆದು ಸ್ವಾಮೀಜಿಗಳು, ಸಂಘಟನೆಗಳು, ರೈತರು ಮತ್ತು ಸ್ಥಳೀಯರು ಅದನ್ನ ಸಾಹೇಬರು ಅವತ್ತು ಮಾತು ಕೊಟ್ಟು 3 ತಿಂಗಳಲ್ಲಿ ಮುಚ್ಚಿಸ್ತೀನಿ ಅಂತೇಳಿ 3 ತಿಂಗಳಲ್ಲಿ ಮುಚ್ಚಿಸಿದ್ರು ಸರ್ ಕಳೆದ ಸರ್ಕಾರದಲ್ಲಿ. ದಯವಿಟ್ಟು ಮೊನ್ನೆ ಕಾಲಿಂಗ್ ಅಟೆನ್ಷನ್ ಹಾಕಿದ್ದೆ ಸರ್ 3 ದಿನದ ಮುಂಚೆ. DK ಶಿವಕುಮಾರ್ ಸಾಹೇಬರು ದಯವಿಟ್ಟು ನಾನು ಕೇಳ್ಕೊಂತೀನಿ, ಅದು ಜನವಸತಿ ಪ್ರದೇಶ, ಅದ್ರ ಬದಲು ಇವಾಗ ಇಂಡಸ್ಟ್ರಿಯಲ್ ಏರಿಯಾ ಬೇಕಾದಷ್ಟು ಡೆವಲಪ್ ಮಾಡ್ತಾ ಇದ್ದಾರೆ ಸರ್. ಪ್ರತಿ ಇಂಡಸ್ಟ್ರಿಯಲ್ ಏರಿಯಲ್ಲಿ 2% ಯುಟಿಲಿಟಿಗೆ ಅಂತ STP ಮತ್ತು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಎತ್ತಿಟ್ಟೇ ಇರ್ತಾರೆ. ದಯವಿಟ್ಟು ನಾನು ಕೇಳ್ಕೊಂತೀನಿ, ಇಂಡಸ್ಟ್ರಿಯಲ್ ಏರಿಯಲ್ಲಿ ಎಲ್ಲಾದರೂ ಆ ಗಾರ್ಬೇಜ್ ಟ್ರೀಟ್ಮೆಂಟ್ ಮಾಡಿ, ಇಂಡಸ್ಟ್ರೀಸ್ಗೆ ಅಷ್ಟು ತೊಂದರೆ ಆಗಲ್ಲ. ಜನವಸತಿ ಪ್ರದೇಶದಲ್ಲಿ ಜನಕ್ಕೆ ತುಂಬಾ ಅನಾನುಕೂಲ ಆಗುತ್ತೆ. ದಯವಿಟ್ಟು ನಾನು ಮತ್ತೊಮ್ಮೆ ಮೊನ್ನೆ ಕಾಲಿಂಗ್ ಅಟೆನ್ಷನ್ ಸಾಹೇಬರು ತಾವು ಇರಲಿಲ್ಲ, ದಯವಿಟ್ಟು ಅದಕ್ಕೊಂದು ಅವಕಾಶ ಮಾಡಿಕೊಡ್ಲೇಬೇಕು ಸರ್. ಆಮೇಲೆ ಕೇಳಿ CMಗೆ. ಅಲ್ಲ, ಒಂದೇ ನಿಮಿಷ, ನಾನು ಮುಗಿಸ್ಬಿಡ್ತೀನಿ. ಬೆಂಗಳೂರದೇ 2 ನಿಮಿಷ. ಅಧ್ಯಕ್ಷರೇ, ಸುದೀರ್ಘವಾಗಿ ಉಪಮುಖ್ಯಮಂತ್ರಿಗಳು ಬೆಂಗಳೂರ ಅಭಿವೃದ್ಧಿ ಬಗ್ಗೆ ಹೇಳಿದ್ದಾರೆ. ಅವೆಲ್ಲ ಲಾಂಗ್ ಟರ್ಮ್ ವರ್ಕ್ಸ್, ಅವೆಲ್ಲ ಈಗ ಟನಲ್ ಅವೆಲ್ಲ 1 ವರ್ಷ 2 ವರ್ಷದಲ್ಲಿ ಮುಗಿಯೋದಲ್ಲ. ಇವೆಲ್ಲ ಕೂಡ ದೀರ್ಘಕಾಲದ ಯೋಜನೆಗಳನ್ನು ಹೇಳಿದ್ದಾರೆ. ಅದರಲ್ಲಿ PRR 1 and 2 ಭಾಳ ನೆನಗುದಿಗೆ ಬಿದ್ದಿತ್ತು. ಅಟ್ಲೀಸ್ಟ್ ತಾವು ಡಿಸಿಷನ್ ತೊಗೊಂಡು 1:3 1:2 ಮಾಡಿದ್ದೀರಿ. ನಾವು ಕೂಡ ರೈತರ ಜೊತೆಯಲ್ಲಿ ಮಾತುಕತೆಯನ್ನು ಮಾಡ್ತಾ ಇದ್ದೀವಿ. ಅಲ್ಲ, ಕಾರ್ಪೊರೇಷನಲ್ಲಿ ಹಳ್ಳಿ ಕಡೆ 1:3 ಹೇಳಿದಿರಿ. ಸೊ ಅದನ್ನು ನಾನು ಈಗಾಗಲೇ ಅಧಿಕಾರಿಗಳ ಜೊತೆಯಲ್ಲಿ ಮಾಡಿದ್ವಿ. ಅದು ಭಾಳ ಅವಶ್ಯಕತೆ ಇದೆ. ಬೆಂಗಳೂರು ಭಾಳ ನೆನಗುದಿ. ಅದೊಂದು ಬೇಗ ಆಯಿತು ಅಂತಂದರೆ ನಿಮ್ಮ ಹೆಸರು ಶಾಶ್ವತವಾಗಿರ್ತದೆ. ಅದನ್ನು ಸ್ವಲ್ಪ ಶೀಘ್ರದಲ್ಲಿ ಮಾಡಿ, ನಮ್ಮ ಸಹಕಾರ ನಿಮಗಿರ್ತದೆ. TDR ತಾವು ಹೇಳಿದ್ರಿ, ಸುಮಾರು 3-4 ವರ್ಷಗಳಿಂದ TDRದು ಯಾರು ಕೂಡ ಪಾಲಿಸಿ ಮಾಡೋಕ್ಕಾಗದೆ ಒಂಥರ ಅಂದರೆ ಕೇಸ್ ನಡೀತಾ ಇತ್ತು. ಯಾಕೆ ಬೇಕು ನಮ್ಗೆ ಇದು ಅಂತೇಳಿ ಇತ್ತು. ಅದಕ್ಕೆ ಈಗೇನಾಗಿದೆ, ಪರಿಹಾರ ಕೊಡೋಕ್ಕಾಗಲ್ಲ. 1:2 ಗೈಡೆನ್ಸ್ ವ್ಯಾಲಿ ಮೇಲೆ, ಮಾರ್ಕೆಟ್ ಮೇಲೆ ಬೆಂಗಳೂರಲ್ಲಿ ಕೊಡೋಕ್ಕಾಗಲ್ಲ. ಅದರಿಂದ ಒಂದೇ ಒಂದು ರಸ್ತೆ 1 ಅಡಿ ವಿಸ್ತರಣೆ ಮಾಡೋಕ್ಕೂ ಕೂಡ ಬೆಂಗಳೂರಲ್ಲಿ ಆಗಿಲ್ಲ. ಇವತ್ತು ಕೂಡ ಫ್ಲೈಓವರ್ ಆಗಿಲ್ಲ, ಯಾವುದೂ ಆಗಿಲ್ಲ. ಆ TDR ಪಾಲಿಸಿಯನ್ನು ಆದಷ್ಟು ಶೀಘ್ರದಲ್ಲಿ ತಂದರೆ, ನನ್ನ ಕ್ಷೇತ್ರದಲ್ಲಿ 6 ಕಡೆ ರಸ್ತೆ ಬಿಡಿಸ್ಬಿಟ್ಟಿದ್ದೀನಿ, ಕೈ ಕಾಲು ಹಿಡಿದು ಕೊಡಿಸ್ತೀನಿ ಅಂತೇಳಿ. ದುಡ್ಡು ಕೊಡ್ತಾ ಇಲ್ಲ, ನಿಂತೋಗೈತೆ. ಅವ್ರು ಹೇಳಿದ್ರು, ಅಣ್ಣ ನೀನು ಮೋಸಗಾರ, ನೀನು ಹೇಳಿದೀಯಾ, ಈಗೆಲ್ಲ ನಾವು ರೋಡ್ ಅಡ್ಡ ಆಗ್ತಿದ್ವಿ. ರೋಡು ಮಾಡಿಸ್ಬಿಟ್ಟಿದ್ದೀನಿ ನಿಮ್ಮನ್ನು ನಂಬ್ಕೊಂಡು. ದಯವಿಟ್ಟು ಅದೊಂದು ಶೀಘ್ರದಲ್ಲಿ ಆಗಬೇಕು. ಈಗ ಏನಾಗಿದೆ ಅಂದರೆ, ವಾರ್ಡ್ ವೈಸ್ ನಮ್ಮಲ್ಲಿ ಫುಟ್ಪಾತ್ ಹೋಗಿದೆ, ಬೆಂಚ್ಗಳು ಮುರಿದೋಗೈತೆ, ಪಾರ್ಕ್ಗೆ ದುಡ್ಡು ಕೊಡಬೇಕು, ಕೆರೆಗಳಿಗೆಲ್ಲ ಒಂದು ಸ್ವಲ್ಪ ಮಾಡಬೇಕು. ಇದು ಲಂಸಮ್ ನೀವೇನು ಅಂದರೆ ಕಾನ್ಸ್ಟಿಟ್ಯೂನ್ಸಿ ವೈಸ್ ದುಡ್ಡು ಹಿಂದೆ ಕೊಡ್ತಾ ಇದ್ರಿ. ಅದು ಪದ್ಧತಿ 50 ಕೋಟಿ 100 ಕೋಟಿ ಹಿಂಗೆ ಕೊಡ್ತಾ ಇದ್ರಿ. ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ನಾವು ಸೋಮವಾರ ಅಂತ ಹೇಳಿದ್ರಿ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇದ್ದಾರೆ. ಪ್ರತಿ ಸರಿನೂ ಕೂಡ 2 ವರ್ಷಕ್ಕೊಂದ್ಸರಿ GOK ಗ್ರ್ಯಾಂಟ್ ಕೊಡ್ತಾ ಇದ್ರಿ. ಗೌರ್ಮೆಂಟ್ ಆಫ್ ಕರ್ನಾಟಕ BBMPಯಲ್ಲಿ ಗ್ರ್ಯಾಂಟ್ ಸಾಲಲ್ಲ ಅಂತೇಳಿ ಸರ್ಕಾರದಿಂದ ಕೊಡ್ತಾ ಇದ್ರಿ. ಮೊನ್ನೆ ಬಡ್ಜೆಟಲ್ಲೂ ಕೂಡ ತಾವು ಅನೌನ್ಸ್ ಮಾಡಿದಿರಿ. ಸೊ ಅದಕ್ಕೋಸ್ಕರ ಅದನ್ನು ಶಾಸಕರ ಅನುದಾನ ಅಂತೇಳಿ ತಾವು ಕೊಟ್ಟರೆ ನಾವು ಅದರಲ್ಲಿ ಏನೇನು ಮಾಡ್ಬೋದು, ಬಿಲ್ಡಿಂಗು, ಜಿಮ್ಮು, ರಸ್ತೆಗಳಿಗೋ, ಇದನ್ನು ನಾವು ಮಾಡೋಕ್ಕಾಗ್ತದೆ. ಅದನ್ನೇ ನಾವು ಭಾಳ ಕಾತರದಿಂದ 28 ಜನ ಶಾಸಕರು ಕೂಡ ಕಾಯ್ತಾ ಇರ್ತಕ್ಕಂಥದ್ದು. ಮತ್ತು 224 ಜನ ಶಾಸಕರು ಕೂಡ ಮುಖ್ಯಮಂತ್ರಿಗಳು ಏನು ಉತ್ತರ ಕೊಡ್ತಾರೆ ಅನ್ನೋದಕ್ಕೋಸ್ಕರ ನಾವು ಇಲ್ಲಿ ಕೂತ್ಕೊಂಡಿದ್ದೀವಿ. ನೆಕ್ಸ್ಟು ನಮ್ಮ ರಾಜ್ಯದ ಶಾಸಕರಿಗೆ ಅದು RDPRದು, PWDನೋ, SCP, ಬಿಲ್ಡಿಂಗು, ಸ್ತ್ರೀಶಕ್ತಿ ಭವನ ಏನೂ ಆಗ್ತಾ ಇಲ್ಲ ನಮಗೆ. ಈ ಥರ ಒಂದೊಂದು ತಲಾ ಕ್ಷೇತ್ರ ಶಾಸಕರು ಇಷ್ಟಿಷ್ಟು ಅಂತ ಅನುದಾನ ಕೊಟ್ಟರೆ ಅದರಲ್ಲಿ ನಮ್ಗೆ ಏನು ಸಮಸ್ಯೆಯನ್ನು ಕೊಟ್ಟವ್ರೆ, ಬೇಡಿಕೆಗಳನ್ನು ಕೊಟ್ಟವ್ರೆ, ಅದ್ರ ಮೇಲೆ ನಾವು ಮಾಡ್ಕೊತೀವಿ. ಉಳಿಕೆ ಮೇಜರ್ ಏನಿದೆಯೋ ಅದನ್ನು ತಾವು ಮುಂದುವರ್ಸೋದು ನಮ್ದೇನು ಅಭ್ಯಂತರ ಇಲ್ಲ. ಧನ್ಯವಾದಗಳು. ಅಷ್ಟೇ ಅಲ್ಲಣ್ಣ. ನಮ್ಮ ವಿರೋಧ ಪಕ್ಷದ ನಾಯಕರು ಸ್ಟಾರ್ಟಿಂಗ್ ಪ್ರಾರಂಭದಲ್ಲಿ ಅವ್ರು ಇರಲಿಲ್ಲ. ನಾನು ಈ ಗುಂಡಿ ಮುಚ್ಚೋದ ಬಗ್ಗೆ ಮಾತಾಡಿದೆ. ಗುಂಡಿ ಯಾವ ರೀತಿ ನಾವು ಗುಂಡಿ ಮುಚ್ಚೋಕ್ಕೆ ಪಬ್ಲಿಕ್ಕಿಗೂ ಅವಕಾಶ ಮಾಡಿಕೊಟ್ಟಿದ್ವಿ. ಪಬ್ಲಿಕ್ಕು ಕೂಡ ಯಾರು ಬೇಕಾದ್ರೂ ಇದನ್ನು ಏರಿಯಾನ ಫಿಕ್ಸ್ ಮಾಡಿ ಅಲ್ಲ ಮಾಡಿ ಅವರು ಡೌನ್ಲೋಡ್ ಮಾಡಿ ವಾಟ್ಸಪ್ ಮುಖಾಂತರ ಹಾಕ್ಬೋದು. MLAಗಳು ಹಾಕ್ಬೋದು, ಲೀಡರ್ಗಳು ಹಾಕ್ಬೋದು. ಪೊಲೀಸವ್ರಿಗೂ ಹೇಳಿದ್ದೀವಿ. ಪೊಲೀಸವ್ರು ಕೂಡ ಟ್ರಾಫಿಕ್ ಪೊಲೀಸವ್ರಿಗೆ ಎಲ್ಲೆಲ್ಲ ಆಗಬೇಕು. ಅವರಿಗಾಗಲೇ ಸುಮಾರು ಒಂದು 10,000 ಅಷ್ಟು ಐಡೆಂಟಿಫೈ ಮಾಡಿಕೊಟ್ಟಿದ್ದಾರೆ. 5,000 ಈಗಾಗಲೇ ಮಚ್ಚಿದ್ದೀವಿ. ಒಂದೊಂದೇ ತೆಗಿತಾ ಇದ್ದಂಗೆ ನಾನು ಡೆಲ್ಲಿಲಿ ನನ್ನ ನನ್ನ ಮನೆ ಇದೆ, ನೋಡಿದೆ ಸಬ್ದರ್ಗೆ ಎನ್ಕ್ಲೇವಲ್ಲಿ. ಅಲ್ಲೇನೆ ಹಿಂಗೆ ನನ್ನ ಗಾಡಿನೇ ಓಡಾಡ್ತಿತ್ತು. ಡೆಲ್ಲಿಲಿ ಪಾರ್ಲಿಮೆಂಟಿಂದ ಒಂದು 5-6 ಕಿಲೋಮೀಟ್ರಲ್ಲಿ ಇದೆ. ಸೊ ಎಲ್ಲ ಕಡೆನೂ ಈ ಪರಿಸ್ಥಿತಿ ಇದ್ದಿದ್ದೆ. ಇಲ್ಲೂ ಕೂಡ ತಾವೇನು ಹೇಳ್ತಾ ಇದ್ದೀರಿ, ಇದಕ್ಕೆ ಗುಂಡಿ ಮುಚ್ಚೋದು ಪ್ರಯಾರಿಟಿ ತಗೋಬೇಕು. ಇದು ಲಾಂಗ್ ಟರ್ಮ್ಗೂ ಆಗಬೇಕು, ಶಾರ್ಟ್ ಟರ್ಮ್ ಆಗಬೇಕು. ಅದಕ್ಕೆ ಖಂಡಿತ ನಿಮ್ಮ ಕಾರ್ಯಕರ್ತರಿಗೆ ಹೇಳಿ, ಶಾಸಕರುಗಳು ಹೇಳಿ, ಒಂದು ಲಿಸ್ಟ್ ಮಾಡಿ. ಪೊಲೀಸವ್ರಿಗೆ ಹೇಳಿದ್ದೀವಿ, ನಾವು ಬೇರೆ ಎಲ್ಲ ಥರ ತೊಗೊಂಡು ಅದನ್ನು ಮುಚ್ಚುವಂಥ ಕೆಲಸ ಖಂಡಿತ ನಾವು ಬೇರೆ ಬೇರೆ ಮಿಕ್ಸ್ಗಳಲ್ಲಿ ಹೊಸದಾಗೆಲ್ಲ ಅದಕ್ಕೆ ಮಾಡ್ತೀವಿ. ಈ ಖಾತೆ ವಿಚಾರ ಹೇಳಿದ್ರು, ಅಶ್ವತ್ಥನಾರಾಯಣ B ಖಾತೆ ವಿಚಾರ ಅವ್ರು ಮಾತಾಡ್ತಾರೆ. ಏನೋ ದೊಡ್ಡ ಸ್ಕ್ಯಾಂಡಲ್ ನಡೆದುಬಿಟ್ಟಿದೆ ಅಂತ. ನಾನು ಹೇಳ್ತಾ ಇದ್ದೀನಿ, ಇದನ್ನು ನಾವು ತೆಗೆದುಕೊಂಡು ಕೆಲಸ ಮಾಡ್ತಾ ಇರೋದು ಇತಿಹಾಸ.
ಈ ಎ ಖಾತಾ ಬಿ ಖಾತಾ ಚೇಂಜ್ ಮಾಡ್ತಾ ಇರೋದು, ಈ ಖಾತಾ ಮಾಡ್ತಾ ಇರೋದು, ಇದೊಂದು ಹಿಸ್ಟ್ರಿ. ಇದು ಈ ರಾಜ್ಯಕ್ಕೆ ಒಂದು ಹೊಸ ಇದನ್ನ, ಅವ್ರ ಫೋಟೋ, ಅವ್ರ ಮನೆ ಫೋಟೋ, ಅವ್ರ ವ್ಯಕ್ತಿ ಫೋಟೋ, ಅವ್ರ ಅಳತೆ, ಅವ್ರ ದಾಖಲೆ ಪ್ರಮೇತ ಮಾಡೋಂಥದ್ದು. ಸ್ವಲ್ಪ ಸರ್ವಿಸ್ ಪ್ರೊವೈಡರ್ಸ್ ಅಂತೇಳಿ ಅವ್ರು ಯಾರು ಎ ಲೈನೋ ಆನ್ಲೈನೋ ಏನೋ ಇದೆ, ವಾಟ್ ಯು ಕಾಲ್ ದೆಮ್, ಆನ್ಲೈನ್ ಏನ್ ಲೈನ್ ಕರಿತೀವಿ ನಾವು, ಬೆಂಗಳೂರು ಒನ್ ಅವ್ರು ಕೊಟ್ಟಿದ್ದೀವಿ. ಅವ್ರು 45 ರೂಪಾಯಿ ಏನೋ ತಗೋತಾರೆ. ಯಾರು ಲಂಚ ಇಸ್ಕೊಂಡು ಇದ್ರ ಬಗ್ಗೆ ಎನಿ ಆಫೀಸರ್ ಏನು ಮಾಡ್ತಾರೆ ಅಂತಂದ್ರೆ, ಐ ಆಮ್ ಟೆಲಿಂಗ್ ಯು, ನಾವು ಯಾವ ಕಾರಣಕ್ಕೂ ಇದು ಆಗಬಾರ್ದು ಅಂತಾನೆ ಟ್ರಾನ್ಸ್ಪರೆಂಟ್ ಆಗಿ ಮಾಡ್ತಾ ಇದ್ವಿ. ಯಾರು ಹೇಳಿ ಸಾಯಂಕಾಲ ಅಷ್ಟೊತ್ತಿಗೆ ಸಸ್ಪೆಂಡ್ ಮಾಡಾಕ್ಬಿಡ್ತೀವಿ. ಮತ್ತೆ ಪ್ರೈವೇಟ್ ಅಲ್ಲಿ ಮಾಡಬಾರ್ದು. ಪ್ರೈವೇಟ್ ಓಕೆ, ಕೆಲವು ಸರ್ವಿಸ್ ಪ್ರೊವೈಡರ್ಸ್ ಇದ್ದಾರೆ, ಅದನ್ನು ನೀವು ಹೇಳುತ್ತೆ ನಾನು ಅಲ್ಲಿ ಎಕ್ಸಾಮಿನ್. ನಮ್ಮ ಆಫೀಸರ್ಸ್ ಈಗ ಹೊರಟೋಗಿದ್ದಾರೆ ಕಾರ್ಪೊರೇಷನ್ ಅವರು. ವಿ ವಿಲ್ ಜಸ್ಟ್ ವರ್ಕೌಟ್. ಪ್ರೈವೇಟ್ ಅವ್ರು ಮಾಡಿದಾಗ ನೀವು ಹೇಳಿದ ಏಜೆನ್ಸಿಗಳು ಮಾಡಬಾರ್ದು ಅಂತ ಹೇಳ್ತಾ ಇದ್ದೀರಿ. ನಮ್ಮ ಕಾರ್ಪೊರೇಷನ್ ಮಾಡಲಿ, ಒಂದು 400 ಜನ ಇದ್ದಾರೆ. ಐ ವಿಲ್ ವರ್ಕ್ ಇಟ್ ಔಟ್ ಆನ್ ದಟ್. ಐ ಥಿಂಕ್ ಅದು ಒಳ್ಳೆ ಸ್ಕೀಮ್ ಅಂತ ಒಪ್ಪೋತಿರಿ ತಾನೆ. ಅಲ್ಲ ಮಾಡಿ, ಪ್ರೈವೇಟ್ ಅವ್ರನ್ನ ತೆಗೆದ್ಬಿಟ್ಟು ಅವ್ರನ್ನ ಬೇಕಾದ್ರೆ ನೀವು ಕಾರ್ಪೊರೇಷನ್ ಒಳಗಡೆ ತಗೊಂಡ್ಬಿಟ್ಟು ಕಾಂಟ್ರಾಕ್ಟ್ ಅಲ್ಲಿ ತಗೊಂಡು ಮಾಡಿಸಿ, ಬೇಕಾದ್ರೆ ಔಟ್ ಸೈಡ್ ಎಲ್ಲೂ ಮಾಡೋದು ಬೇಡ. ಓಕೆ, ಇಲ್ಲೀಗಲ್ ಆಗ್ತೈತೆ. ಇಲ್ಲೀಗಲ್ ರೆಸ್ಪಾಂಡ್ ಕಾರ್ಪೊರೇಷನ್ ಆಗ್ಬೇಕು. ಓಕೆ. ಆಮೇಲೆ ನಮ್ಮ MP ಅವರು, ಅವ್ರ ಹೆಸರು ಹೇಳಿದ್ರು ಬೇಡ, ಇಲ್ಲಿ ಬೆಂಗಳೂರು MP ಅವರು ಈ ಟನಲ್ ಇವೆಲ್ಲ ಮಾಡ್ತಾ ಇರೋದು ಬರೀ ದುಡ್ಡು ಹೊಡೆಯಕ್ಕೆ ಅಂತ ಹೇಳೋದು. ನಿಮ್ಮ ಕೈಯಲ್ಲಿ ಪಾಪ ಮಾಡೋಕ್ಕಾಗಿಲ್ಲ, ಇಲ್ಲ ಡೆಲ್ಲಿಯಿಂದ ದುಡ್ಡು ತರಲಿಲ್ಲ, ಇಲ್ಲ ನಿಮ್ಮ ಕಾಲದಲ್ಲಿ ಯಾವುದೂ ಮಾಡೋಕ್ಕಾಗಿಲ್ಲ. ಸಮಥಿಂಗ್ ವಿ ಆರ್ ಟ್ರೈಂಗ್ ಟು ಡೂ ಇಟ್. ಈಗ ಐ ಆಮ್ ವೆರಿ ಹ್ಯಾಪಿ. ಅಭಿವೃದ್ಧಿ ನಾನು ಅಭಿನಂದಿಸ್ತೀನಿ ಅಶೋಕ್ನ. ಐ ಆಮ್ ರೆಡಿ ಟು ಕೋಆಪರೇಟ್. ಎಲ್ಲ MLAs ಪಾಪ ಕೋಆಪರೇಟ್ ಮಾಡ್ತಾರೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಲೆಟ್ ಅಸ್ ಆಲ್ ಗೋ. ಡೆಲ್ಲಿಯಿಂದ ದುಡ್ಡು ತರೋಣ, ಇಲ್ಲೂ ದುಡ್ಡು ಹಾಕೋಣ ಮಾಡಿ, ಬೆಂಗಳೂರಿಗೆ ಏನಾದ್ರು ಒಂದು ನೆಮ್ಮದಿ ಬದುಕನ್ನ. ಅವ್ರು ಹೇಳ್ದಂಗೆ ಹೈಯೆಸ್ಟ್ ಟ್ಯಾಕ್ಸ್ ಇಡೀ ಇಂಡಿಯಾಗೆ, ಸೆಕೆಂಡ್ ಲಾರ್ಜೆಸ್ಟ್ ದುಡ್ಡನ್ನ ನಾವು ಇಲ್ಲಿ ಕೊಡ್ತಾ ಇದ್ದೀವಿ. ಅದಕ್ಕೆ ಪ್ರೈಮ್ ಮಿನಿಸ್ಟರ್ ಹೇಳಿದ್ರು, ನೀವು ಸ್ವಲ್ಪ ಈ ಕಡೆ ಕಣ್ಣು ತೋರಿಸಿ ಅಂತ ಹೇಳಿದ್ದೀನಿ. ಅವರು ನೋಡ್ತೀನಿ DK ಅಂತ ನಂಗೆ ಹೇಳಿದ್ದಾರೆ. ಸೊ ವಿಶ್ವಾಸ ಇರೋಣ. ಲೆಟ್ ಅಸ್ ಆಲ್ ವರ್ಕ್ ಟುಗೆದರ್. ಬೆಂಗಳೂರು ಅಭಿವೃದ್ಧಿಗೋಸ್ಕರ ಎಲ್ಲ ಒಟ್ಟಿಗೆ ಸೇರಿ, ರಾಜಕಾರಣ ಆಮೇಲೆ 2.5 ವರ್ಷ ಆದ್ಮೇಲೆ ಮಾಡೋಣ. ಈಗ ಸದ್ಯಕ್ಕೆ ಬೆಂಗಳೂರಿಗೋಸ್ಕರ ನಾವೆಲ್ಲ ಸೇರಿ ಒಟ್ಟಿಗೆ ಕೆಲಸ ಮಾಡೋಣ. ನಮಸ್ಕಾರ. ಅಧ್ಯಕ್ಷರೇ, ಸಭಾಪತಿ ಅಧ್ಯಕ್ಷರೇ, ಊಟ ಆದಮೇಲೆ ಮಾಡೋಣ. ಈಗ ಯಾರಿಗೆ ಆಸಕ್ತಿ ಇದೆ ಚರ್ಚೆ ಮಾಡಬೇಕು ಈ ರಾಜ್ಯದ ಸಮಸ್ಯೆಗಳ ಬಗ್ಗೆ ಮತ್ತೆ ರಾಜ್ಯದ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಇದ್ದಾರೆ, ಮತ್ತೆ ಅದಕ್ಕೆ ಉತ್ತರ ಬಯಸಿದ್ದಾರೆ. ಅವರೆಲ್ಲರೂ ಕೂಡ ಬರ್ತಾರೆ, ಪುನಃ ಬರ್ತಾರೆ. ನಾಳೆ ಏನು ಅಂತ ಪ್ರೋಗ್ರಾಮ್ ಏನಿಲ್ಲ ಅಲ್ಲ, ಇದೆಯಾ? ಇಲ್ಲ. ಶನಿವಾರ ಏನಿಲ್ಲ, ಪ್ರೋಗ್ರಾಮ್ ಏನಿಲ್ಲ. ನಾಳೆ ಬನ್ನಿ. ಅಮಾವಾಸ್ಯೆ ರಾತ್ರಿಗೆ ಮಾಡೋದು ಏನ್ ಬೆಳಿಗ್ಗೆನೆ ಮಾಡಕ್ ಹೋದಿರ ಅಮಾವಾಸ್ಯೆನ? ತೊಂದರೆ ಇಲ್ಲ ಸರ್. ಇವತ್ತು ಓಕೆ, ಊಟ ಮಾಡೋಣ. ಈಗ ಸಭೆಯನ್ನ 3 ಗಂಟೆಗೆ ಮುಂದೂಡಿ